ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ರಾಜ್ಯ ಸರ್ಕಾರ ಸುರಂಗ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ ಸುರಂಗ ರಸ್ತೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಟೆಂಡರ್ ಅನ್ನ ಕೂಡ ಕರೆದಿದೆ. ಹಾಗಿದ್ರೆ ಈ ಸುರಂಗ ರಸ್ತೆ ಬೆಂಗಳೂರಿನ ಯಾವೆಲ್ಲ ಏರಿಯಾಗಳಿಗೆ ಕನೆಕ್ಟಿವಿಟಿ ಕೊಡ್ತಾ ಇದೆ, ಈ ಸುರಂಗ ರಸ್ತೆಯಿಂದ ಆಗುವಂತಹ ಅನುಕೂಲಗಳೇನು, ಅನಾನುಕೂಲಗಳೇನು, ಇದರ ಬಗ್ಗೆ ತಜ್ಞರು ಹೇಳೋದೇನು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿನಲ್ಲಿ ನಿರ್ಮಾಣ ಆಗೋದಕ್ಕೆ ಸಜ್ಜಾಗಿರುವಂತಹ ಸುರಂಗ ರಸ್ತೆ ಏನಿದೆ, ಬೆಂಗಳೂರಿನ ಹೆಬ್ಬಾಳ ಭಾಗದಲ್ಲಿರುವಂತಹ ST ಮಾಲ್ನಿಂದ ಸಿಲ್ಕ್ ಬೋರ್ಡ್ವರೆಗೆ ಒಟ್ಟಾರೆಯಾಗಿ 16.74 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಟೆಂಡರ್ ಅನ್ನು ಕೂಡ ಕರೆಯಲಾಗಿರುವಂಥದ್ದು. ಜೊತೆಗೆ ಈ ಟೆಂಡರ್ನಲ್ಲಿ ಖಾಸಗಿ ಕಂಪನಿಗಳು ಭಾಗಿಯಾಗೋದಕ್ಕೆ ರಾಜ್ಯ ಸರ್ಕಾರ ಆಹ್ವಾನವನ್ನು ಕೂಡ ಮಾಡಿದೆ. ಹಾಗಿದ್ರೆ ಈ ಒಂದು ಸುರಂಗ ರಸ್ತೆ ಯಾವ್ಯಾವ ಏರಿಯಾಗಳಲ್ಲಿ ಹಾದು ಹೋಗುತ್ತೆ, ಈ ಸುರಂಗ ರಸ್ತೆಯ ಖರ್ಚು ವೆಚ್ಚಗಳೆಷ್ಟು, ಇದರಿಂದ ಆಗುವಂಥ ಅನುಕೂಲಗಳು ಅನಾನುಕೂಲಗಳು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಶುರು ಆಗುವಂಥದ್ದು ಈ ಬಳ್ಳಾರಿ ರಸ್ತೆ ಏನಿದೆ, ಏರ್ಪೋರ್ಟ್ ರಸ್ತೆ. ಈ ಏರ್ಪೋರ್ಟ್ ರಸ್ತೆಯ ST ಮಾಲ್ ಭಾಗದಿಂದ ಈ ಸುರಂಗ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಒಂದು ಜಂಕ್ಷನ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲಿಂದ ನೇರವಾಗಿ ಮೇಕ್ರಿ ಸರ್ಕಲ್ ಬರುತ್ತೆ. ಮೇಕ್ರಿ ಸರ್ಕಲ್ನಿಂದ ರೇಸ್ ಕೋರ್ಸ್ ರಸ್ತೆ ಜಂಕ್ಷನ್, ಜೊತೆಗೆ ಲಾಲ್ಬಾಗ್ ಮೂಲಕ ಸಿಲ್ಕ್ ಬೋರ್ಡನ್ನು ಈ ಸುರಂಗ ರಸ್ತೆ ಸಂಪರ್ಕ ಮಾಡುತ್ತೆ. ಒಟ್ಟಾರೆಯಾಗಿ 16.74 ಕಿಲೋಮೀಟರ್ ಉದ್ದದ ಈ ಒಂದು ಏನು ಸುರಂಗ ರಸ್ತೆ ಇದೆ, ಇದಕ್ಕೆ ಒಟ್ಟಾರೆಯಾಗಿ 5 ಇಂಟರ್ಚೇಂಜ್ ಅಂದರೆ ಎಂಟ್ರಿ ಎಕ್ಸಿಟ್ಗಳನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಅದರಲ್ಲಿ ಮೊದಲ ಇಂಟರ್ಚೇಂಜ್ ಎಂಟ್ರಿ ಎಕ್ಸಿಟ್ ಅಲ್ಲಿ ಹೆಬ್ಬಾಳ ಬಳಿ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಒಂದು ಏರ್ಪೋರ್ಟ್ ರಸ್ತೆಗೆ ಕನೆಕ್ಟಿವಿಟಿಯನ್ನು ಕೊಡಲಾಗಿದೆ. ಮತ್ತೊಂದು KR ಪುರಂ ಭಾಗಕ್ಕೆ ಒಂದು ಸಂಪರ್ಕವನ್ನು ನೀಡಲಾಗಿರುವಂಥದ್ದು. ಅದಾದ ನಂತರದಲ್ಲಿ ಎಂಟ್ರಿ ಎಕ್ಸಿಟ್ ಅಲ್ಲಿ ಮೇಕ್ರಿ ಸರ್ಕಲ್, ಪ್ಯಾಲೇಸ್ ಗ್ರೌಂಡ್ ಏನಿದೆ, ಪ್ಯಾಲೇಸ್ ಗ್ರೌಂಡ್ ಬಳಿಯ ಮೇಕ್ರಿ ಸರ್ಕಲ್ ಬಳಿ ನಿರ್ಮಾಣ ಮಾಡಲಾಗ್ತಿರುವಂಥದ್ದು. ಜೊತೆಗೆ ಮೂರನೇ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಬಂದು ರೇಸ್ ಕೋರ್ಸ್ ರಸ್ತೆ. ಇಲ್ಲಿ ವಿಧಾನಸೌಧ, ಜೊತೆಗೆ ಇಲ್ಲಿ ಬಸವೇಶ್ವರ ಸರ್ಕಲ್, ಚಾಲುಕ್ಯ ಸರ್ಕಲ್ ಅಂತ ಏನು ನೋಡ್ತಾ ಇದ್ದೀವಿ, ಅಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಹೋಗುವಂಥ ಭಾಗಕ್ಕೆ ಹೋಗುವಂಥವ್ರಿಗಿರ್ಬೋದು, ಮೆಜೆಸ್ಟಿಕ್ ಭಾಗಕ್ಕೆ ಹೋಗುವಂಥವ್ರು ಇರ್ಬೋದು, ಸಿಟಿ ರೈಲ್ವೆ ಸ್ಟೇಷನ್ಗೆ ಹೋಗುವಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಇಂಟರ್ಚೇಂಜ್ ಇಲ್ಲೊಂದು ಎಂಟ್ರಿ ಎಕ್ಸಿಟನ್ನು ಕೊಡಲಾಗಿದೆ. ಅದಾದ ನಂತರದಲ್ಲಿ ಲಾಲ್ಬಾಗ್ ಬಳಿ ಒಂದು ಎಂಟ್ರಿ ಎಕ್ಸಿಟನ್ನು ನೀಡಲಾಗಿರುವಂಥದ್ದು. ತದನಂತರದಲ್ಲಿ ಸಿಲ್ಕ್ ಬೋರ್ಡ್ ಬಳಿ ಅಲ್ಲಿ ಔಟರ್ ರಿಂಗ್ ರೋಡ್ಗೆ ಒಂದು ಸಂಪರ್ಕವನ್ನು ಕೊಡಲಾಗಿದೆ. ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿ ಭಾಗಕ್ಕೆ ಹೋಗುವಂಥ ಹೊಸೂರು ಭಾಗಕ್ಕೆ ಹೋಗುವಂಥವರಿಗೆ ಒಂದು ಎಂಟ್ರಿ ಎಕ್ಸಿಟ್ ಅನ್ನು ಕೂಡ ನೀಡಲಾಗಿರುವಂಥದ್ದು. ಒಟ್ಟಾರೆಯಾಗಿ 16.74 ಕಿಲೋಮೀಟರ್ ಉದ್ದದ ಈ ರಸ್ತೆಗೆ ರಾಜ್ಯ ಸರ್ಕಾರ ಖರ್ಚು ಮಾಡ್ತಿರುವಂಥದ್ದು 17,698 ಕೋಟಿ ರೂಪಾಯಿ ವೆಚ್ಚವನ್ನು ಕೂಡ ಮಾಡಲಾಗ್ತಾ ಇದೆ. ಆ ಒಂದು ವೆಚ್ಚವನ್ನು ಫಿಕ್ಸ್ ಮಾಡಿ ರಾಜ್ಯ ಸರ್ಕಾರ ಈಗ ಟೆಂಡರನ್ನು ಕರೆದಿರುವಂಥದ್ದು. ಇದು ಒಟ್ಟಾರೆಯಾಗಿ 2 ವೇ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಿರುವಂಥದ್ದು. ಅಂದರೆ ದ್ವಿಮುಖ ರಸ್ತೆ ಇರುತ್ತೆ. ಒಂದು ವೇನಲ್ಲಿ 3 ರಸ್ತೆಗಳು ಬರುತ್ತೆ, ಮತ್ತೊಂದು ವೇನಲ್ಲಿ 3 ರಸ್ತೆಗಳು ಬರುತ್ತೆ. ಒಟ್ಟಾರೆಯಾಗಿ 6 ಲೈನ್ಗಳನ್ನು ರಾಜ್ಯ ಸರ್ಕಾರ ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದೆ. ಜೊತೆಗೆ ಈ ಒಂದು 16.74 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಒಟ್ಟಾರೆಯಾಗಿ 80 ಎಕರೆ ಜಾಗ ಬೇಕಾಗುತ್ತೆ ಅಂತ ಅಂದಾಜು ಮಾಡಿದೆ. ಈ 80 ಎಕರೆ ಜಾಗ ಏನಿದೆ, ಅದರಲ್ಲಿ 80% ಜಾಗ ರಾಜ್ಯ ಸರ್ಕಾರದ ವತಿಯಿಂದಲೇ ಸಿಗುತ್ತೆ ಈ ಟನಲ್ ರಸ್ತೆ ನಿರ್ಮಾಣ ಮಾಡೋದಕ್ಕೆ. ಉಳಿದ 20% ಭೂಮಿಯನ್ನು ಮಾತ್ರ ಸರ್ಕಾರ ಖಾಸಗಿಯವರಿಂದ ಖರೀದಿ ಮಾಡಬೇಕಾಗುತ್ತೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ಕೇಳಿಬರ್ತಿರುವಂಥದ್ದು ಈ 16.74 ಉದ್ದದ ಕಿಲೋಮೀಟರ್ಗೆ ಟೋಲ್ ಎಷ್ಟಾಗಬಹುದು ಅನ್ನೋ ಒಂದು ಅನುಮಾನ, ಡೌಟ್ಸ್ ಜನರಲ್ಲಿತ್ತು. ಅದನ್ನು ಕೂಡ ಕ್ಲಿಯರ್ ಮಾಡುವಂತಹ ಕೆಲಸವನ್ನು ಸರ್ಕಾರ ಮಾಡಿದೆ. ಒನ್ ವೇ ನೀವು ಸಂಚಾರ ಮಾಡಬೇಕು ಅಂದರೆ, ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ ನೀವು ಸಂಚಾರ ಮಾಡಬೇಕಂದ್ರೆ ಒನ್ ವೇಗೆ ನೀವು ಪಾವತಿ ಮಾಡಬೇಕಾಗಿರುವಂಥದ್ದು 330 ರೂಪಾಯಿ. ಅದೇ ರೀತಿ ನೀವು 2 ವೇ ಸಂಚಾರ ಮಾಡಿದರೆ ನಿಮಗೆ 660 ರೂಪಾಯಿ ಖರ್ಚಾಗುತ್ತೆ. ಸದ್ಯಕ್ಕೆ ರಾಜ್ಯ ಸರ್ಕಾರ ತಿಳಿಸಿರುವಂತೆ ಸಾರ್ವಜನಿಕ ವೆಹಿಕಲ್ಗಳಿಗೆ ಇಲ್ಲಿ ಸಂಚಾರ ಮಾಡೋದಕ್ಕೆ ಅವಕಾಶ ಇಲ್ಲ, ಕಾರ್ಗಳಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ನೀಡಲಾಗ್ತಿರುವಂಥದ್ದು. ಇದಾದ ನಂತರದಲ್ಲಿ ಈಗಾಗಲೇ ಬಿಡ್ಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಕ್ಟೋಬರ್ 3ನೇ ತಾರೀಕುವರೆಗೂ ಟೆಂಡರ್ನಲ್ಲಿ ಖಾಸಗಿ ಕಂಪನಿಗಳು ಭಾಗಿಯಾಗಬಹುದು. ಯಾರು ಬೇಕಾದರೂ ಖಾಸಗಿ ಕಂಪನಿಗಳು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫಾಲೋ ಮಾಡಿಕೊಂಡು ಅಕ್ಟೋಬರ್ 3ನೇ ತಾರೀಕುವರೆಗೂ ಕೂಡ ಭಾಗಿಯಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದಾದ ನಂತರದಲ್ಲಿ ಅದರ ಜೊತೆನಲ್ಲೇನೆ ಈ ಒಂದು ಸುರಂಗ ರಸ್ತೆಯ ಸಾಧಕ ಬಾಧಕಗಳ ಬಗ್ಗೆ ಒಂದು ಕಂಪ್ಲೀಟ್ ಸರ್ವೆಯನ್ನು ಕೂಡ ಸರ್ಕಾರ ಮಾಡಿಸ್ತಿರುವಂಥದ್ದು ಬಿ-ಸ್ಮೈಲ್ ಎಂಬ ಖಾಸಗಿ ಕಂಪನಿಗೆ ಕೊಡಲಾಗಿದೆ. ಯಾಕಂದರೆ ಈ ಒಂದು ಟನಲ್ ರಸ್ತೆ ಏನಿದೆ, ಭೂಮಿಯ 140 ಅಡಿ ಕೆಳಗಡೆ ಹೋಗ್ತಿರೋದ್ರಿಂದ ಯಾವ್ಯಾವ ಭಾಗದಲ್ಲಿ ಏನೆಲ್ಲ ಇದೆ, ಎಲ್ಲೆಲ್ಲಿ ಬಂಡೆಗಳಿದೆ, ಎಲ್ಲೆಲ್ಲಿ ನೀರಿನ ಮೂಲಗಳಿದೆ, ಇದೆಲ್ಲವನ್ನು ಪತ್ತೆ ಹಚ್ಚುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾಗಿ ಬಿ-ಸ್ಮೈಲ್ ಎಂಬ ಖಾಸಗಿ ಕಂಪನಿಗೆ ಆ ಒಂದು ಸರ್ವೆ ಮಾಡೋದಕ್ಕೆ ಟೆಂಡರನ್ನು ಕೂಡ ಕೊಟ್ಟಿರುವಂಥದ್ದು. ಇದರ ಜೊತೆಯಲ್ಲಿ ಈ ಒಂದು ಈ ರಸ್ತೆ ಏನಿದೆ 16.74 ಉದ್ದದ ಸುರಂಗ ಮಾರ್ಗ 2 ಪ್ಯಾಕೇಜ್ಗಳಲ್ಲಿ ಕೈಗೆತ್ತಿಕೊಳ್ಳೋದಕ್ಕೆ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಅದರಲ್ಲಿ ಒಂದು ಪ್ಯಾಕೇಜ್ ನೋಡೋದಾದರೆ ಇಲ್ಲಿ ಹೆಬ್ಬಾಳದಿಂದ
ಈ ರೇಸ್ ಕೋರ್ಸ್ ಜಂಕ್ಷನ್ ಏನಿದೆ ಅಲ್ಲಿವರೆಗೂ ಕೂಡ ಒಂದು ಪ್ಯಾಕೇಜ್ನಲ್ಲಿ ಕಾಮಗಾರಿಯನ್ನು ಟೆಂಡರ್ ಕೊಡ್ತಾ ಇದೆ. ಇನ್ನು ರೇಸ್ ಕೋರ್ಸ್ ಜಂಕ್ಷನಿಂದ ಸಿಲ್ಕ್ ಬೋರ್ಡ್ವರೆಗೆ ಮತ್ತೊಂದು ಪ್ಯಾಕೇಜಲ್ಲಿ, ಎರಡನೇ ಪ್ಯಾಕೇಜ್ನಲ್ಲಿ ಕಾಮಗಾರಿಯನ್ನು ಟೆಂಡರ್ ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಈ ಟೆಂಡರ್ ನೀಡಿದ ನಂತರ ಎಲ್ಲ ಫೈನಲೈಸ್ ಆಗುತ್ತೆ. ಅದಾದ ನಂತರದಲ್ಲಿ ಒಂದು ಡೆಡ್ಲೈನನ್ನು ಕೂಡ ಕೊಟ್ಟಿರುವಂಥದ್ದು. 50 ತಿಂಗಳ ಅವಧಿನಲ್ಲಿ ಈ ಒಂದು ಕಾಮಗಾರಿ ಪೂರ್ಣ ಆಗಬೇಕು. ಅಂದರೆ 50 ತಿಂಗಳಂದರೆ 4 ವರ್ಷ 2 ತಿಂಗಳಾಗುತ್ತೆ. ಅಷ್ಟರೊಳಗಡೆ ಕಾಮಗಾರಿ ಮುಗಿಸ್ಬೇಕು ಅನ್ನೋ ಒಂದು ಡೆಡ್ಲೈನನ್ನು ಕೊಟ್ಟು ರಾಜ್ಯ ಸರ್ಕಾರ ಟೆಂಡರ್ಗೆ ಆಹ್ವಾನವನ್ನು ಕೊಟ್ಟಿದೆ. ಇದಾದ ನಂತರದಲ್ಲಿ ಈ ಒಂದು ಬೆಂಗಳೂರಿನ ಟನಲ್ ರಸ್ತೆಗೆ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಸಾಕಷ್ಟು ಅನುಕೂಲಗಳಿದೆ ಅಂತ ಒಂದಷ್ಟು ಮಂದಿ ವಾದ ಮಾಡ್ತಾ ಇದ್ದಾರೆ. ಮತ್ತೊಂದಷ್ಟು ಮಂದಿ ಇದು ಬೆಂಗಳೂರಿಗೆ ಮಾರಕ, ಇದು ಸಾಕಷ್ಟು ಅನಾನುಕೂಲಗಳಿಂದ ಕೂಡಿದೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ತಜ್ಞರು ಹೇಳುವಂತೆ ಇದರಿಂದ ಟನಲ್ ರಸ್ತೆಯಿಂದ ಆಗುವಂತಹ ಅನುಕೂಲಗಳೇನು ಅನಾನುಕೂಲಗಳೇನು ಅನ್ನೋದನ್ನು ನೋಡ್ತೀವಿ. ಮೊದಲಿಗೆ ಅನುಕೂಲಗಳು ಅಂದರೆ ಈ ಸಂಚಾರ ದಟ್ಟಣೆ ಕಡಿಮೆ ಮಾಡೋದಕ್ಕೆ ಇದು ಸಹಕಾರವನ್ನು ಕೊಡುತ್ತೆ. ಈ ಟನಲ್ ರಸ್ತೆ ನಿರ್ಮಾಣ ಮಾಡಿದ್ರೆ ಬೆಂಗಳೂರಿನಲ್ಲಿ ಯಥೇಚ್ಛವಾಗಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿರುವಂತಹ ಟ್ರಾಫಿಕ್ ಸಮಸ್ಯೆಗೆ ಇದು ಪರಿಹಾರ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಜೊತೆಗೆ ಇದು ನೈಸರ್ಗಿಕ ಅಡೆತಡೆಗೆ ಸಹಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಮಳೆ ಬಂದಂತಹ ಸಂದರ್ಭದಲ್ಲಿ ವೆಹಿಕಲ್ಸ್ ಮೂವಿಂಗ್ ಸ್ಲೋ ಆಗುತ್ತೆ, ಎಲ್ಲೋ ಜಲಾವೃತ ಆಗುತ್ತೆ, ಪ್ರವಾಹ ಬರುತ್ತೆ, ಮರಗಳು ಅಡ್ಡ ಬೀಳುತ್ತೆ. ಇದು ಯಾವುದೇ ಸಮಸ್ಯೆ ಈ ಟನಲ್ ರಸ್ತೆಗೆ ಇರೋದಿಲ್ಲ. ಇನ್ನು ಸಾರಿಗೆ ದಕ್ಷತೆ ಹೆಚ್ಚಳ ಮಾಡುತ್ತೆ. ಇಲ್ಲಿ ಸ್ಲೋ ಮೂವಿಂಗ್ ಇರೋದಿಲ್ಲ, ಟ್ರಾಫಿಕ್ ಸಿಗ್ನಲ್ಗಳಿರೋದಿಲ್ಲ. ಜೊತೆಗೆ ವೆಹಿಕಲ್ಗಳು ಕೂಡ ಹೆಚ್ಚಾಗಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರವಾಗಿ ಫ್ಯೂಯಲ್ ಕಾಸ್ಟ್ ಕಡಿಮೆ ಆಗುತ್ತೆ, ಫ್ಯೂಯಲ್ ಕೂಡ ಉಳಿಯುತ್ತೆ, ಸಕಾಲಕ್ಕೆ ನಾವು ರೀಚ್ ಆಗಬೇಕಾಗಿರುವಂತಹ ಪ್ಲೇಸನ್ನು ಸೇರ್ತೀವಿ ಅನ್ನೋ ಒಂದು ಅನುಕೂಲ ಕೂಡ ಇದರಲ್ಲಿ ಹ್ಯಾಡ್ ಆಗಿರುವಂಥದ್ದು. ಇನ್ನು ಇದಕ್ಕೆ ಭೂಮಿ ಬಳಕೆಯನ್ನು ಕೂಡ ಅತಿ ಕಡಿಮೆ ಬಳಕೆ ಮಾಡ್ಕೊಳ್ಳಾಗುತ್ತೆ. ಆಗಲೇ ಹೇಳಿದ ಹಾಗೆ ಮೇಲ್ಗಡೆ ನಾವು ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಒಂದು ನೋಟಿಫಿಕೇಶನನ್ನು ಮಾಡಬೇಕಾಗುತ್ತೆ, ಸಾಕಷ್ಟು ವರ್ಷಗಳಾಗುತ್ತೆ. ರೈತರು ಅಥವಾ ಮಾಲೀಕರಿಂದ ಭೂಮಿಯನ್ನು ಖರೀದಿ ಮಾಡಬೇಕಾಗುತ್ತೆ. ಜೊತೆಗೆ ಅಲ್ಲಿ ಸಾಕಷ್ಟು ಗೊಂದಲ ಏರ್ಪಡುತ್ತೆ. ಇದೆಲ್ಲವೂ ಕೂಡ ಸಾಕಷ್ಟು ಸಮಯಾವಕಾಶವನ್ನು ತೆಗೆದುಕೊಳ್ಳುತ್ತೆ, ಭೂಮಿ ಖರೀದಿ ಮಾಡೋದ್ರಿಂದ ಹಿಡಿದು ರಸ್ತೆ ನಿರ್ಮಾಣ ಮಾಡೋದ್ರವರೆಗೂ. ಆದರೆ ಇಲ್ಲಿ ಆ ರೀತಿಯಾದಂಥ ಯಾವುದೇ ಸಮಸ್ಯೆ ಇಲ್ಲ. ಕಡಿಮೆ ಭೂಮಿಯನ್ನು ಬಳಕೆ ಮಾಡಿಕೊಂಡು ಈ ಸುರಂಗ ರಸ್ತೆಯನ್ನು ನಿರ್ಮಾಣ ಮಾಡಬಹುದು. ಜೊತೆಗೆ ಇಲ್ಲಿ ಗಿಡ ಮರಗಳಿಗೆ ಯಾವುದೇ ಹಾನಿ ಇಲ್ಲ. ನಾವು ಗಿಡ ಮರಗಳನ್ನು ಕತ್ತರಿಸಿಯೇ ರಸ್ತೆ ಮಾಡಬೇಕು, ವೈಡ್ನಿಂಗ್ ಮಾಡಬೇಕಾದ್ರೆ, ಜೊತೆಗೆ ಯಾವುದೇ ಒಂದು ಫ್ಲೈಓವರ್ ಮಾಡಬೇಕಾದ್ರೆ ಗಿಡ ಮರಗಳ ಹಾನಿ ಆಗುತ್ತೆ. ಸಾಕಷ್ಟು ಹೋರಾಟಗಳು ಕೂಡ ಮಾಡುತ್ತೆ, ಜೊತೆಗೆ ಮಾಡ್ತಿರ್ತಾರೆ. ಜೊತೆಗೆ ರಸ್ತೆಗಳನ್ನು ಮಾಡೋದಕ್ಕೆ ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಟನಲ್ ರಸ್ತೆ ಪರಿಹಾರ ಅನ್ನೋ ಒಂದು ರೀಸನ್ ಕೂಡ ಕೇಳಿಬರ್ತಿರುವಂಥದ್ದು. ಜೊತೆಗೆ ಇಲ್ಲಿ ಭೂ ಸ್ವಾಧೀನಕ್ಕೆ ಯಾವುದೇ ವಿರೋಧ ಕೂಡ ಕೇಳಿಬರೋದಿಲ್ಲ. ಅಷ್ಟಾಗಿ ಯಾರ ವಿರೋಧನೂ ಇರೋದಿಲ್ಲ. ಯಾಕಂದರೆ ಅಂಡರ್ಗ್ರೌಂಡ್ ಅಲ್ಲಿ ಹೋಗಿರೋದ್ರಿಂದ ಎಲ್ಲೆಲ್ಲಿ ಸರ್ಕಾರದ ರಸ್ತೆಗಳಿರುತ್ತೆ, ಸಾರ್ವಜನಿಕ ರಸ್ತೆಗಳಿರುತ್ತೆ, ಆ ಭಾಗದಲ್ಲಿ ಕೂಡ ಇವರು ಈಸಿಯಾಗಿ ನಿರ್ಮಾಣ ಮಾಡ್ಕೊಳ್ಬೋದು. ಇನ್ನು ಉಳಿದಂತೆ ಖಾಸಗಿ ಜಮೀನುಗಳಿಗೆ ಒಂದಷ್ಟು ದರವನ್ನು ಫಿಕ್ಸ್ ಮಾಡಿ ಯೋಜನೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಸಹಕಾರಿ ಆಗುತ್ತೆ. ಜೊತೆಗೆ ಇದೊಂದು ಅಪಘಾತಗಳ ಸಂಖ್ಯೆ ಕಡಿಮೆ ಮಾಡುತ್ತೆ, ಜೊತೆಗೆ ಸುರಕ್ಷಿತ ಪ್ರಯಾಣಕ್ಕೆ ಕೂಡ ಆದ್ಯತೆಯನ್ನು ಕೊಡುತ್ತೆ ಅನ್ನೋ ಒಂದು ವಾದವನ್ನು ಕೂಡ ಒಂದಷ್ಟು ಮಂದಿ ಮಾಡ್ತಿರುವಂಥದ್ದು. ಅಂದರೆ ಇದು ಸುಖಕರ ಪ್ರಯಾಣ, ಜೊತೆಗೆ ಸುಲಲಿತ ಪ್ರಯಾಣ, ಇದರಿಂದ ಯಾವುದೇ ರೀತಿಯಂಥ ಅಪಘಾತಗಳಾಗೋದಿಲ್ಲ, ಅಡ್ಡ ಬರೋದಿಲ್ಲ, ಬಸ್ಗಳ ಸಂಖ್ಯೆ ಇರೋದಿಲ್ಲ ಇಲ್ಲಿ, ಜೊತೆಗೆ ಬೈಕ್ಗಳ ಸಂಖ್ಯೆ ಇರೋದಿಲ್ಲ. ಈಸಿಯಾಗಿ ನಾವು ಲೊಕೇಶನನ್ನು ತಲುಪಬಹುದು, ಅಪಘಾತಗಳು ಇರೋದಿಲ್ಲ ಅನ್ನೋ ಒಂದು ವಾದ ಕೂಡ ಮಾಡಲಾಗ್ತಿರುವಂಥದ್ದು. ಇದರ ಜೊತೆನಲ್ಲಿ ಇಲ್ಲಿ ವಾಹನ ಸಂಚಾರದ ವೇಗ ಹೆಚ್ಚಾಗಿರುತ್ತೆ. ನಾವು ಈಗ ಸಾಕಷ್ಟು ರಿಪೋರ್ಟ್ಗಳನ್ನು ನೋಡಿದ್ದೀವಿ. ಬೆಂಗಳೂರಿನಲ್ಲಿ ಪ್ರತಿ ಗಂಟೆಗೆ ನಮಗೆ ಸಂಚಾರ ಮಾಡ್ತಿರುವಂಥದ್ದು ಕೇವಲ 10ರಿಂದ 15 ಕಿಲೋಮೀಟರ್ ಮಾತ್ರ. ಆದರೆ ಈ ಟನಲ್ ರಸ್ತೆ ನಿರ್ಮಾಣ ಆದರೆ ವಾಹನ ಸಂಚಾರದ ವೇಗ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ಸಂಚಾರ ಮಾಡಬಹುದು ಅಂತ ಅಂದಾಜು ಮಾಡಲಾಗಿರುವಂಥದ್ದು. ಇದಿಷ್ಟು ಅನುಕೂಲಗಳಾದರೆ ಇನ್ನು ಅನಾನುಕೂಲಗಳೇನು? ಟನಲ್ ರಸ್ತೆಯಿಂದ ಅನಾನುಕೂಲಗಳ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಮಂದಿ ಎಕ್ಸ್ಪರ್ಟ್ಗಳು ಕೂಡ ರಿಪೋರ್ಟ್ಗಳನ್ನು, ಪತ್ರಗಳನ್ನು ಕೂಡ ಬರೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೇಳಿಬರ್ತಿರುವಂಥದ್ದು ಈ ಟನಲ್ ರಸ್ತೆ ದುಬಾರಿ ನಿರ್ಮಾಣ, ಅಂದರೆ ಪ್ರತಿ ಕಿಲೋಮೀಟರ್ಗೆ ಸಾಕಷ್ಟು ವೆಚ್ಚ ತಗಲುತ್ತೆ. ಇಷ್ಟು ವೆಚ್ಚದಲ್ಲಿ ನೀವು ಟನಲ್ ರಸ್ತೆ ನಿರ್ಮಾಣ ಹ್ಯಾಕ್ ಮಾಡ್ತೀರಿ, ಇದೆಲ್ಲವನ್ನು ಕೂಡ ನೀವು ಸಾರ್ವಜನಿಕರ ಮೇಲೆ ಹಾಕ್ತೀರಿ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದರೆ ನಾನು ಆಗಲೇ ಹೇಳಿದಂತೆ ಪ್ರತಿ ಕಿಲೋಮೀಟರ್ಗೆ ಸುಮಾರು 1,057 ಕೋಟಿ ರೂಪಾಯಿ ಬೇಕಾಗುತ್ತೆ. ಈಗ 17,500 ಕೋಟಿ ರೂಪಾಯಿನಲ್ಲಿ ಏನು 16.5 ಕಿಲೋಮೀಟರ್ನ ಈಗ ನಿರ್ಮಾಣ ಮಾಡಲಾಗ್ತಾ ಇದೆ. ಹಾಗೆ ನೋಡೋದಾದರೆ ಈ ದುಬಾರಿ ನಿರ್ಮಾಣ ಅಂದರೆ 1 ಕಿಲೋಮೀಟರ್ ನೀವು ರಸ್ತೆ ನಿರ್ಮಾಣ, ಟನಲ್ ರಸ್ತೆ ನಿರ್ಮಾಣ ಮಾಡಬೇಕು ಅಂದರೆ ಸುಮಾರು 1,057 ಕೋಟಿ ರೂಪಾಯಿ ವೆಚ್ಚ ತಗಲುತ್ತೆ. ಅದರ ಜೊತೆಯಲ್ಲಿ ದುಬಾರಿ ಟೋಲ್ ಶುಲ್ಕ, ನಾನು ಆಗಲೇ ಹೇಳ್ತಾ ಇದ್ದೆ, ಒನ್ ವೇ ನೀವು ಸಂಚಾರ ಮಾಡಬೇಕಾದ್ರೆ 330 ರೂಪಾಯಿ ನೀವು ಪಾವತಿ ಮಾಡಬೇಕು, ಟೂ ವೇ ಬರಬೇಕಾದ್ರೆ 660 ರೂಪಾಯಿ ಪೇ ಮಾಡಬೇಕು ಅಂತೇಳಿ. ಈಗ ಖಾಸಗಿ ಕಂಪನಿಗಳಿಗೆ ನೀವು ಟೆಂಡರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದರಿಂದ ಬಡ್ಡಿ ಸಮೇತ ಹಣವನ್ನು ವಸೂಲಿ ಮಾಡೋದಕ್ಕೆ ನೋಡ್ತಾರೆ. ಅದೆಲ್ಲವನ್ನು ಕೂಡ ಸಾರ್ವಜನಿಕರ ಮೇಲೆ ಹಾಕ್ತಾರೆ. ಇದರ ಜೊತೆ ದುಬಾರಿ ಟೋಲ್ ಶುಲ್ಕವನ್ನು ಕಟ್ಟೋದಲ್ಲದೆ ಪ್ರತಿ ವರ್ಷ ಕೂಡ 5% ಟೋಲ್ ಶುಲ್ಕವನ್ನು ಕೂಡ ಹೆಚ್ಚಳ ಮಾಡೋ ಸಾಧ್ಯತೆ ಇದೆ.
ಇನ್ನು ದುರಂತದ ಅಪಾಯ, ಇದನ್ನು ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಗಮನಿಸಲೇಬೇಕಾಗುತ್ತೆ. ಇಲ್ಲಿ ಯಾವುದಾದ್ರೂ ಬೆಂಕಿ ಅವಘಡ ಆದಂತಹ ಸಂದರ್ಭದಲ್ಲಿ, ಯಾವುದೇ ಒಂದು ವಾಹನಕ್ಕೆ ಬೆಂಕಿ ತಗುಲಿದಂತಹ ಸಂದರ್ಭದಲ್ಲಿ ಆ ಒಂದು ಸುರಂಗದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಆಪ್ಷನ್ನೇ ಇರೋದಿಲ್ಲ. ಇಡೀ ಕಾರ್ಗೆ ಬೆಂಕಿ ಆಹುತಿ ಆಗುತ್ತೆ, ಆ ಕಾರಿಂದ ಬೇರೆ ವೆಹಿಕಲ್ಗಳು ಕೂಡ ಬೆಂಕಿ ಹರಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಅಲ್ಲಿ ದಟ್ಟ ಹೊಗೆ ಆವರಿಸುತ್ತೆ. ಇದರಿಂದ ಹೊರಗಡೆ ಬರೋದು ಏನು ಆಪ್ಷನ್, ಏನು ಯಾವುದೇ ಆಪ್ಷನ್ ಇರೋದಿಲ್ಲ ಅನ್ನೋ ಒಂದು ವಾದ ಕೂಡ ಕೇಳಿ ಬರ್ತಿರುವಂಥದ್ದು. ಇನ್ನು ಇಲ್ಲಿ ಕಡಿಮೆ ಸಾರಿಗೆ ಸಾಮರ್ಥ್ಯ, ಅಂದರೆ ಕಡಿಮೆ ಸಾರಿಗೆ ಸಾಮರ್ಥ್ಯ ಅಂದರೆ ಈಗ ಎಕ್ಸ್ಪರ್ಟ್ಗಳೇ ಹೇಳ್ತಿರುವಂಥದ್ದು, ನೀವು ಅದೇ ಒಂದು ಮೆಟ್ರೋ ಮತ್ತು ಸಬರ್ಬನ್ ಟ್ರೈನಲ್ಲಿ ಪ್ರತಿ ಗಂಟೆಗೆ 60,000ದಿಂದ 90,000 ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ಬೋದು. ಆದರೆ ಪ್ರತಿ ಗಂಟೆಗೆ ನೀವು ಈ ಟನಲ್ ರಸ್ತೆನಲ್ಲಿ ಕೇವಲ 1,500 ಮಂದಿ ಮಾತ್ರ ಪ್ರಯಾಣ ಮಾಡೋದಕ್ಕಾಗುತ್ತೆ. ಹಾಗಾಗಿ ಈ ಟನಲ್ ರಸ್ತೆಯನ್ನು ಕೈಬಿಟ್ಟು ನೀವು ಬೆಂಗಳೂರಿಗೆ ಮೆಟ್ರೋ ಮತ್ತು ಸಬರ್ಬನ್ ಟ್ರೈನ್ಗೆ ಆದ್ಯತೆಯನ್ನು ಕೊಡಿ ಅನ್ನೋ ಒಂದು ವಾದ ಕೇಳಿ ಬರ್ತಿರುವಂಥದ್ದು. ಇದರ ಜೊತೆಯಲ್ಲಿ ಆರ್ಥಿಕ ತಾರತಮ್ಯ, ಅಂದರೆ ಇಲ್ಲಿ ದುಡ್ಡಿರೋರು ಮಾತ್ರ ಟನಲ್ ರಸ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿರುವಂಥದ್ದು. ದುಡ್ಡಿರೋ ಅಂಥವರು ಕಾರ್ಗಳಲ್ಲಿ ತಮ್ಮ ಟೋಲ್ ಎಷ್ಟು ನಿಗದಿಪಡಿಸಿರ್ತಾರೆ ಆ ನಿಗದಿಪಡಿಸಿದಂತಹ ಟೋಲನ್ನು ಕಟ್ಟಿ ಪ್ರಯಾಣ ಮಾಡ್ತಾರೆ. ಆದರೆ ಬಡವರು ಏನು ಮಾಡಬೇಕು, ಪ್ರತಿನಿತ್ಯ 660 ರೂಪಾಯಿ ಕೊಟ್ಟು ನಾವು ಸಂಚಾರ ಮಾಡೋದು ಹೇಗೆ ಅನ್ನೋ ಒಂದು ವಾದ ಕೇಳಿ ಬರ್ತಿರುವಂಥದ್ದು. ಇದರ ಜೊತೆನಲ್ಲಿ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಈ ಟನಲ್ ರಸ್ತೆ ಅಂತೇಳಿ. ಯಾಕಂದರೆ 140 ಅಡಿ ಕೆಳಗಭಾಗಕ್ಕೆ ಹೋಗಿ ಟನಲ್ ರಸ್ತೆ ಕೊರಿತಿರೋದ್ರಿಂದ ಅಲ್ಲಿನ ಜಲಮೂಲಗಳಿಗೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಅಲ್ಲಿ ಸುತ್ತಮುತ್ತಲಿರುವಂತಹ ಬೋರ್ವೆಲ್ಗಳಿಗಿರ್ಬೋದು, ಯಾಕಂದರೆ ಅಲ್ಲಿ ಜಲಮೂಲ ಇರುತ್ತೆ. ನೀವು ಟನಲ್ ರಸ್ತೆ ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಈ ಜಲಮೂಲದ ಲೇಯರ್ಗಳು ಹೋಗಿರುತ್ತೆ, ಅದು ಡಿಸ್ಕನೆಕ್ಟ್ ಆಗುತ್ತೆ. ಅದರಿಂದಾಗಿ ಅಕ್ಕಪಕ್ಕದಲ್ಲಿರುವಂತಹ ಬೋರ್ವೆಲ್ಗಳಿಗೆ ನೀರಿನ ಮೂಲ ಬತ್ತಿ ಹೋಗುತ್ತೆ, ಬಾವಿಗಳಿಗೆ ನೀರಿನ ಮೂಲ ಬತ್ತಿ ಹೋಗುತ್ತೆ ಅನ್ನೋದು ಆರೋಪ ಕೇಳಿ ಬರ್ತಿರುವಂಥದ್ದು. ಜೊತೆಗೆ ಭೂ ಕುಸಿತ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ದೂರುಗಳು ಕೂಡ ವ್ಯಕ್ತಪಡಿಸ್ತಿರುವಂಥದ್ದು. ಇನ್ನು ಇದರ ಜೊತೆಯಲ್ಲಿ ನಿರ್ವಹಣೆ ವೆಚ್ಚ, ಈ ಒಂದು ಟನಲ್ ರಸ್ತೆ ನಿರ್ಮಾಣ ಮಾಡಿದ ನಂತರದಲ್ಲಿ ಈ ಗಾಳಿ ಮತ್ತು ಬೆಳಕು ಅತ್ಯವಶ್ಯಕ. ಇದನ್ನು ನೀವು ಪದೇ ಪದೇ ನಿರ್ವಹಣೆ ಮಾಡಲೇಬೇಕಾಗುತ್ತೆ. ಲೈಟಿಂಗ್ಸ್ಗಳ ಮೂಲಕ ಒಂದು ಬೆಳಕನ್ನು ಕೊಡಬೇಕು, ಆಕ್ಸಿಜನ್ಗೆ ಅವಕಾಶವನ್ನು ಕೂಡ ಮಾಡಿಕೊಡ್ಬೇಕು. ಇದೆಲ್ಲವೂ ಕೂಡ ನಿರ್ವಹಣೆ ದುಬಾರಿ ವೆಚ್ಚದ್ದು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿರುವಂಥದ್ದು. ಇದರ ಜೊತೆಯಲ್ಲಿ ನಿಧಾನಗತಿಯ ಕಾಮಗಾರಿ ಆಗುತ್ತೆ. ನಾವೀಗ ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀವಿ, ಯಾವುದೇ ಒಂದು ಕಾಮಗಾರಿ ಶುರು ಮಾಡೋಂಥ ಸಂದರ್ಭದಲ್ಲಿ ಜೋಶಾಗಿ ಶುರು ಮಾಡ್ತಾರೆ. ಕೇವಲ 1-2 ಕಿಲೋಮೀಟರ್ ಫ್ಲೈಓವರ್ಗಳ ನಿರ್ಮಾಣಕ್ಕೆ ಸಾಕಷ್ಟು ವರ್ಷಗಳೇ ತೆಗೆದುಕೊಳ್ತಾರೆ. ಅಂಥದ್ರಲ್ಲಿ ಅಂಡರ್ಗ್ರೌಂಡ್ನಲ್ಲಿ ನಿರ್ಮಾಣ ಮಾಡ್ತಿರುವಂತಹ 140 ಅಡಿ ಆಳದಲ್ಲಿ ನಿರ್ಮಾಣ ಮಾಡಲಾಗ್ತಿರುವಂತಹ ಈ ಒಂದು ಟನಲ್ ರಸ್ತೆ ಏನಿದೆ, ಈ ಟನಲ್ ರಸ್ತೆ ನಿರ್ಮಾಣಕ್ಕೆ ಸಾಕಷ್ಟು ವರ್ಷಗಳೇ ಬೇಕಾಗುತ್ತೆ. ನೀವು ಕೊಟ್ಟಿರುವಂತಹ ಡೆಡ್ಲೈನ್ ಯಾವುದಕ್ಕೂ ಕೂಡ ಸಾಕಾಗೋದಿಲ್ಲ. ನಮ್ಮ ಕಣ್ಮುಂದೆ ಇದೆ ನಿಮ್ಮ ಕಾಮಗಾರಿಗಳು, ನೀವು 4 ವರ್ಷ 2 ತಿಂಗಳಲ್ಲಿ ಎಲ್ಲಿ ಕಂಪ್ಲೀಟ್ ಮಾಡ್ತೀರಿ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಒಟ್ಟಾರೆಯಾಗಿ ಇದು ಬೆಂಗಳೂರಿನ ಟನಲ್ ರಸ್ತೆಯ ಸಾಧಕ ಬಾಧಕಗಳು, ಜೊತೆಗೆ ತಜ್ಞರ ಅಭಿಪ್ರಾಯಗಳು. ಇದಿಷ್ಟು ಬೆಂಗಳೂರಿನ ಟನಲ್ ರಸ್ತೆ ಬಗೆಗಿನ ಸಂಪೂರ್ಣ ಇನ್ಫಾರ್ಮೇಷನ್. ನೀವೇನಾದರೂ ಈ ಟನಲ್ ರಸ್ತೆ ಬಗ್ಗೆ ನಿಮ್ಮ ಅನಿಸಿಕೆಗಳೇನಾದರೂ ತಿಳಿಸಬೇಕಾದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಇದೇ ರೀತಿಯ ಲೇಟೆಸ್ಟ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.